ತಂದೆ ಬಗ್ಗೆ ಇರುವಂತಹ ಆಂಥಮ್ ಸಾಂಗ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತನ್ನ ತಂದೆಗೋಸ್ಕರ ಈ ಹಾಡನ್ನ ಅರ್ಪಣೆ ಮಾಡಿದ್ದು ನಮ್ಮ ಕೀರ್ತನ ಅವರು. ಸರ್, ಈ ಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಬರ್ತಾ ಇದೆ ಸರ್? ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಆ ಚಿಕ್ಕ ಮಗು ಇದ್ದಾಗ ಈಗ ಎದ್ದು ನೋಡಿದಾಗ ಇಷ್ಟು ಬೆಳೆದಾಗ ನಮ್ಮ ಮಕ್ಳುಗಳು ನಮಗೆ ಈ ದೊಡ್ಡವ್ರಿಗಿಂತ ಆ ಮಗು ಇದ್ದಾಗೆ ಚಂದ. ಯಾಕೆ ಅಂದರೆ ಅವ್ರ ಆಟ ಒಂದು ಎಲ್ಲ ಮಾತಾಡೋ ಒಂದು ರೀತಿ ಎಲ್ಲ ನಮಗೆ ತುಂಬ ಇಷ್ಟ. ಪ್ರತಿ ಹೆಣ್ಮಗುಗೆ ತನ್ನ ತಂದೆನೇ ಫಸ್ಟ್ ಹೀರೋ ಆಗಿರ್ತಾರೆ. ಅವ್ರ ಹತ್ರ ಕೇಳಿ ಯಾರು ನಿಮ್ಮ ಫೇವ್ರೆಟ್ ಹೀರೋ ಅಂದರೆ ಅವ್ರು ಹೇಳೋದೇ ಫಸ್ಟ್ ಹೀರೋ ಅವರ ತಂದೆ ಅಂತ ಹೇಳಿ. ಸೊ ಇವತ್ತು ಆಕೆಯ ಫೇವ್ರೆಟ್ ಹೀರೋ ಅವರ ತಂದೆಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡಿದ್ದಾರೆ. ಇಂಥ ಎಷ್ಟೋ ಹೆಣ್ಮಕ್ಳಿಗೆ ಅಂದರೆ ಅಪ್ಪನಿಗೋಸ್ಕರ ಏನಾದರೂ ಹೇಳಬೇಕು ಅನ್ನೋದಕ್ಕೆ ಒಂದು ಹಾಡನ್ನು ಕೊಟ್ರಲ್ಲ ಅರ್ಜುನ್ ಸರ್. ಸರ್ ಪ್ಲೀಸ್ ಮಾತಾಡಿ. ಈ ತಂದೆ ಮಗಳ ಬಾಂಧವ್ಯ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ತಂದೆದಿರಿಗೆ ಅವರೇ ದೇವರು. ತಂದೆಯರಿಗೆ ಅವರು ಒಂದು ನಗುನೇ ಎಲ್ಲ ಪ್ರಾಬ್ಲಮ್ಗೂ ಔಷಧಿ. ಅವ್ರ ಒಂದು ನೋಟ ಸಾಕು ಎಲ್ಲ ಗೆದ್ದುಬಿಟ್ವಿ ಅನ್ನೋಷ್ಟು ಸಂತೋಷ. ಆ ಮ್ಯಾಜಿಕ್ ಹೆಂಗೆ ಆ ದೇವ್ರು ಕ್ರಿಯೇಟ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಆ ಮಗಳ ರೂಪದಲ್ಲಿ ಆ ದೇವರೇ ಬಂದು ಮನೇಲಿ ಇಳಿತಾರೇನೋ. ಒಂದೊಂದು ಹೆಣ್ಮಗುನು ಆ ಮನೆಗೆ ದೇವರೇ ಮೇಡಮ್. ಆ ಫೀಲ್ ಎಲ್ಲೂ ಸಿಗೋದಿಲ್ಲ. ಆ್ಯಂಡ್ ಇದರಲ್ಲಿ 2 ಎಮೋಷನ್, ನನಗೆ ನನ್ನ ಮಗಳು, ನಮ್ಮ ತಂದೆ. ಸೊ 2 ಎಮೋಷನು ಮಿಕ್ಸ್ ಆಗಿ ಬಂದಂಥ ಈ ಹಾಡು ಕೀರ್ತನ ಯು ಸಂಗ್ ಸೋ ಬ್ಯೂಟಿಫುಲಿ, ಸೋ ಸೋಲ್ಫುಲ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಸೋ ಸ್ವೀಟ್, ಸೋ ಸ್ವೀಟ್. ಅರ್ಜುನ್ ಸರ್, ಒಬ್ಬರು ನಿಮಗಾಗಿ ಈ ವಿಷಯವಾಗಿ ಒಂದು ಸರ್ಪ್ರೈಸ್ ಕೊಡಬೇಕಂತ ಇದ್ದಾರೆ. ಆ ಸರ್ಪ್ರೈಸ್ನ ನೀವು ದಯವಿಟ್ಟು ನೋಡಬೇಕು. ಹಾಯ್ ಅಪ್ಪ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಸರ್ಪ್ರೈಸ್ ಅಂತ ನೋಡ್ತಿದ್ಯಾ? ನಾನು ನಿನಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡ್ತಿದ್ದೀನಿ. ನಾನು ಪ್ಲೇ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈಗ ನೀನು ನನಗೆ ಸ್ಕೋರ್ಸ್ ಮತ್ತು ಜಡ್ಜ್ಮೆಂಟ್ ಕೊಡು. ಐ ಲವ್ ಯು ಅಪ್ಪ. ಥ್ಯಾಂಕ್ ಯು. ಅವಳು ಫಸ್ಟ್ ಟೈಮ್ ಅವಳು ಈ ಥರ ಮಾತಾಡಿರೋದೇ ಫಸ್ಟ್ ಟೈಮು. ಅದು ಹೆಂಗೆ ಒಪ್ಕೊಂಡ್ಲು ಅಂತ ಯೋಚನೆ ಮಾಡಿದೆ. ಅವಳು ತುಂಬ ಶೈ, ಇಷ್ಟೆಲ್ಲ ಮಾತಾಡೋದೇ ಇಲ್ಲ. ಏನು ಜಡ್ಜ್ಮೆಂಟ್ ಕೊಡೋದು? ನನ್ನ ಜೀವನದ ಜಡ್ಜೇ ಅವರು. ಅವಳ ಹತ್ರ ತುಂಬ ಡೆಲಿಕೇಟ್ ನಾನು. ಅವಳು ಸುಮ್ಮನೆ ಅವಳು ಪಿಯಾನೋ ನುಡಿಸಿದ್ರೆ ನಂಗೆ ಅಳು ಬರ್ತಾ ಇರುತ್ತೆ. ಅವಳು ನೀನು ಊಟ ಮಾಡ್ದ ಅಂತ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಸೊ ಅವಳು ಚಿಕ್ಕ ಮಗುವಿಂದನೂ ಅದೊಂದು ದೇವತೆ ನಮ್ಮ ಮನೆಗೆ ಹುಟ್ಟಿರೋದು. ಹುಟ್ಟಿದಂಗಿಂದ ಇಲ್ಲಿವರೆಗೂ ಅವಳು ಬರೀ ಸಂತೋಷನೇ ಕೊಟ್ಟಿದ್ದಾರೆ. ಆಮೇಲೆ ಏನೋ ಅವಳಿಗೆ ಅಂತ ಇಟ್ಕೊಳ್ಳೋದಿಲ್ಲ, ಎಲ್ಲ ಬೇರೆಯವ್ರಿಗೆ ಕೊಡೋದನ್ನೇ ನನಗೆ ಹೇಳ್ಕೊಡ್ತಾಳೆ. ಎಲ್ಲ ಒಳ್ಳೊಳ್ಳೆ ವಿಚಾರಗಳು ಅವಳೇ ನನಗೆ ಹೇಳ್ಕೊಡೋದು. ಅವಳು ಈ ವಯಸ್ಸಿಗೆ ಹೆಂಗೆ ಅಷ್ಟೆಲ್ಲ ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಒಂದು ಋಷಿ ಇದ್ದಾರೆ ಅವರು ಹೊರಗಡೆ. ಭಾಳ ವಿಚಾರ ಹೇಳ್ತಾನೆ ಹೋಗ್ಬೇಕು. ಥ್ಯಾಂಕ್ ಯು ಬೇಬಿ, ಲವ್ ಯು, ಲವ್ ಯು. ಥ್ಯಾಂಕ್ ಯು. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್. ಮಹಾಗುರುಗಳೇ, ಈ ಕ್ಷಣ ನಾನು ಸುಮ್ಮನೆ ಮೋಗನ್ ಥರ ನೋಡ್ತಾ ಇದ್ದೀನಿ. ಚೆನ್ನಾಗಿ ಹಾಡಿದೆ ತಾಯಿ, ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಅದರಲ್ಲಿ ಒಳ್ಳೆ ಸಾಲಿತ್ತು. ನಾನು ಓದೋ ಪಾಠದಲ್ಲಿ ನೀನು ಯಾಕಿಲ್ಲ, ನಿನ್ನ ಥರ ಯಾಕೆ ಯಾರೂ ಇಲ್ಲ. ಎಷ್ಟು ಒಳ್ಳೆ ಸಾಲು ಬರ್ತಲ್ಲ, ತುಂಬ ಚೆನ್ನಾಗಿತ್ತು. ನಾವು ಕೊಟ್ವಾ ಇದನ್ನು?
ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್. ಭಾಳ ಖುಷಿ ಆಗ್ತದೆ. ಓವರ್ವೆಲ್ಮ್, ನಂಗೆ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ದಿಸ್ ಮೂಮೆಂಟ್ ವೆರಿ ವೆರಿ ಸ್ಪೆಷಲ್. ಸರ್, ತಂದೆಯಾಗಿ ನಿಮ್ಮ ಮಗಳ ಬಗ್ಗೆ ಹೇಳಿ, ಎಷ್ಟು ಸ್ಪೆಷಲ್ ಆಕೆ? ಮಗಳು ಅಂದಮೇಲೆ ಅವಳು ಸ್ಪೆಷಲೇ. ನನ್ನ ಪ್ರೀತಿ ಮಗಳು ಅಷ್ಟೇ. ಹಾಗಂತ ಇನ್ನೊಬ್ಳು ಮಗಳು ಇದ್ದಾಳೆ, ಅವಳ ಮೇಲೂ ಪ್ರೀತಿ ಇದೆ. ಅದು ಏನಾಯಿತು ಅಂದರೆ ಗ್ಯಾಪ್ ಜಾಸ್ತಿ ಆಯಿತು ನಮ್ಮಿಬ್ಬರ ಮಕ್ಕಳಿಗೆ. ಹಾಗಾಗಿ ಇವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ, ಭಾಳ ಖುಷಿ ಆಗ್ತಾ ಇದೆ. ಈ ಹಾಡು ಅನುರಾಧ ಅವರು ಹಾಡ್ದಾಗೆಲ್ಲ ನಿಮ್ಮ ಮನಸ್ಸಲ್ಲಿ ಏನು ಓಡುತ್ತೆ ಸರ್? ಇದು ಏನು ಅನ್ಸುತ್ತಂದ್ರೆ, ಈ ಹಾಡು ಅವಳು ನನಗೋಸ್ಕರನೇ ಹಾಡ್ತಾ ಇರೋದು ಅಂತ. ಆ ಫಿಲ್ಮಿನ ವಿಚಾರನೇ ಮರ್ತೋಗಿದೆ ನನಗೆ ಇವಾಗ. ನಿಮಗೋಸ್ಕರನೇ ಹಾಡಿದ್ದು. ಸೋ ಸ್ವೀಟ್. ಬಟ್ ಈ ಒಂದು ಹಾಡು ಅರ್ಜುನ್ ಸರ್ ಇವತ್ತು ವೇದಿಕೆ ಮೇಲೆ ಎಷ್ಟು ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾನೆ ನೋಡಿ. ಥ್ಯಾಂಕ್ ಯು ಅರ್ಜುನ್ ಸರ್. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಬಂದಿದ್ದಕ್ಕೆ, ಅವ್ರನ್ನ ಸಂತೋಷ ಪಡಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓ ಸ್ವೀಟ್. ಮಹಾಗುರುಗಳೇ, ನಿಮ್ಮಿಬ್ರು ಮನೆಯ ಲಕ್ಷ್ಮಿ ಅವ್ರ ಬಗ್ಗೆ ಪ್ಲೀಸ್ ಮಾತಾಡಿ ಮಹಾಗುರುಗಳೇ. ನನಗೆ ಇಬ್ಬರು ಹೆಣ್ಮಕ್ಳು, ನನ್ನ ಹೆಂಡತಿ ದೊಡ್ಡ ಮಕ್ಕಳು, ಅವಳಿಗಿಬ್ಬರು ಹೆಣ್ಮಕ್ಳು. ಆ ಥರ ನನಗೆ 200% ನನ್ನ ವೈಫೇ ಎಲ್ಲ ಕಡೆ. ಅವಳು ನನ್ನನ್ನು ಮಗು ಥರ ನೋಡ್ತಾಳೆ, ಗಂಡನ ಥರ ನೋಡ್ತಾಳೆ, ತಂದೆ ಥರ ನೋಡ್ತಾಳೆ, ಎಲ್ಲ ಥರ ನೋಡ್ತಾಳೆ. ಬಟ್ ಹೆಣ್ಮಕ್ಳಿಬ್ರು ಅವು ಚಿಕ್ಕ ವಯಸ್ಸಿಂದು ನನ್ನನ್ನು ಅಂಟ್ಕೊಂಡ್ಬಿಟ್ಟಿದ್ದಾವೆ. ನಾನು ಯಾವತ್ತೂ ಅವರನ್ನು ಸಾಕುವ, ಅವರನ್ನು ಕೇರ್ ತೆಗೆದುಕೊಳ್ಳುವ ಯಾವ ಕ್ಷಣನೂ ಬಿಟ್ಕೊಟ್ಟಿಲ್ಲ. ನನ್ನ ಮೊದಲನೇ ಮಗಳು ಹುಟ್ಟಿದ ಮೇಲೆ ಅವಳು LKGಯಿಂದ ಸ್ಟಾರ್ಟ್ ಮಾಡಿ ಅವಳು PUC ಬರೋವರೆಗೂ ಪ್ರತಿ ದಿವಸ ನಾನೇ ಕಾರ್ನಲ್ಲಿ ಅವಳನ್ನ ಕರ್ಕೊಂಡೋಗಿ ಶಾಲೆಗೆ ಬಿಡ್ತಾಯಿದ್ದೆ. ಯಾಕೆಂದರೆ ಅವಳು ನನ್ನ ಕಾರ್ ಇಳಿದು ಗೇಟ್ ಒಳಕ್ಕೆ ಹೋದ್ಮೇಲೆ ಒಂದು 10 ಹೆಜ್ಜೆ ಹೋದ್ಮೇಲೆ ಒಂದು ಲುಕ್ ಕೊಡೋಳು. ಆ ಲುಕ್ಗೋಸ್ಕರ ಹೋಗ್ತಾ ಇದ್ದೆ. ಸೊ ಲೈಕ್ ದಟ್. ಅಯ್ಯೋ, Sari ga ma pa pa sa sa pa pa, sari ga ma pa.